ಅಯ್ಯೋ, ಏನು ತಲೆ ಕೆಡಿಸ್ಕೊಬೇಡ. ಹೊಟ್ಟೆ ನೋವು ಅಂತ ಹೇಳ್ತಿದ್ದಲ್ಲ, ನೀನು ದೊಡ್ಡೋಳಾಗಿದ್ಯಾ. ಅದಕ್ಕೆ ನೀ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಇದು ಮಾಡ್ತಿರೋದು. ಇರು, ನಿಮ್ಮ ಅಮ್ಮನ ಕರೆದು ಹೇಳ್ತೀನಿ. ಸರಜಿ, ಸರಜಿ, ಓ ಬಂದೆ. ಅಜ್ಜಿ, ಹೊಟ್ಟೆ ಎಲ್ಲ ಒಂಥರ ಹಿಂಡಿಸ್ದಂಗೆ ಆಯ್ತಾಯ್ತು ನನಗಂತೂನುವೆ. ಹಂಗೇನಿಯೇ, ದೊಡ್ಡಳಾದ್ರೆ ಹಂಗೇನಿಯೇ ಆಗೋದು. ಮೈನೇರಿತಾರೆ ಅಂತಾರಲ್ಲ ಅದೇನೇನಿಯೇ. ಆ ಫಸ್ಟ್ನೇಕಿತ ಮೈನೇರಿದಾಗ ನಿಮ್ಮ ಅಮ್ಮನ ತಗ ಹೇಳ್ಬಾರ್ದು, ಯಾರ ತಗನ ಬಂದು ಹೇಳ್ಬಿಟ್ಟು ಆಮೇಕಿಂದ ಹೋಗಿ ಬ್ಯಾರೆ ನಿಮ್ಮ ಅಮ್ಮಂಗೆ ಹೇಳ್ಬೇಕು. ಹೆಂಗೋ ಒಳ್ಳೇದೇನೇ ಇದಾಯ್ತು ಬಿಡು. ಅಲ್ಲ ಹೊಸ ಬಟ್ಟೆಗೇನಿ ಆಗಿದೆಯಲ್ಲ, ಹೊಸ ಬಟ್ಟೆಗಾದ್ರೆ ಒಳ್ಳೇದೇನಂತೆ. ಹೆಂಗೋ ಮಾರಮ್ಮನ ಹಬ್ಬಕ್ಕೆ ಅಂತ ಹಾಕೊಂಡಿದ್ದೇನೋ ಬಟ್ಟೆ, ಇದೇ ಬಟ್ಟೆಗೇನಿ ಆಗ್ಬಿಟ್ಟಿದ್ಯಾ? ಹ್ಞೂ ಹೇಳಕ್ಕ. ಲೇ ಸರಜಿ, ನಿನಗಂತೂ ಖರ್ಚು ಬಿತ್ತು ಇನ್ನೊಂದು ಕಿತ. ಯಾಕಕ್ಕ? ನಿನ್ನ ಮಗಳು ಮೈನೇರ್ದವಳಮ್ಮು ದೊಡ್ಡಳಾಗವಳೆ. ಓ ಹೌದೇ? ಅಯ್ಯೋ, ಬಾರಿ ಬಾಬಾ ಕುಂತ್ಕ ಬಾ ಇಲ್ಲಿ. ಬಾಬಾ ಕುಂತ್ಕ ಬಾ. ಅಯ್ಯೋ, ನಿನ್ನ ಹೊಸ ಬಟ್ಟೆಗೆ ಆಗ್ಬಿಟ್ಟೇನೆ. ಈಗ ಹೊಸ ಬಟ್ಟೆ ಎಲ್ಲನೂ ಬಿಸಾಕ್ಬಿಡ್ಬೇಕಲ್ಲೇ. ಅಯ್ಯೋ, ನಿಮ್ಮ ಅಪ್ಪಂಗೆ ಬೇರೆ ಫೋನ್ ಹಾಕಿ ಹೇಳ್ಬೇಕು. ಈಗ ತಾನೇ ಎಲ್ಲ ಮಾರಮ್ಮಂಗೆ ಅಂತ ಖರ್ಚಾಗೋಗ್ಬಿಡ್ತು. ಈಗಿನ ನೋಡು, ಇನ್ನು ಗುಡ್ಲು ಪಡ್ಲು ಹೊಸ್ಗೆ ಪಸ್ಗೆ. ಅಯ್ಯೋ, ಇನ್ನು ಎಷ್ಟು ಖರ್ಚು ಬೀಳ್ತಾವೋ ಏನೋ. ಅಲ್ಲಿ ಕುಂತ್ಕೊಂಡಿದ್ಲು ಹೇಳು, ಅದೇ ರಾಮಕ್ಕವ್ರ ಅಂತ ಕುಂತಿದ್ಲು. ಆಮೇಲೆ ಹಂಗೆ ಹೊಟ್ಟೆ ನೋಯ್ತೈತೆ ಎದ್ದೋಯ್ತೀನಿ ಅಂತ ಹೇಳ್ಬಿಟ್ಟು ನಿನ್ನ ಮಗಳು ಎದ್ದೋಯ್ತೀನಿ ಅಂತ ಎದ್ದೊಳ್ಬೇಕಾದ್ರೆ ಗೊತ್ತಾಯ್ತು ದೊಡ್ಡಳಾಗವಳೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀ ಸೀದಾ ಬಾಮಯ್ಯ ಮಂತಕ್ಕೆ ನಿಮ್ಮ ಅಮ್ಮನ ತಕ್ಕೆ ಅಂತ ಹೇಳ್ಬಿಟ್ಟು ಸೀದಾ ಕರ್ಕೊಂಬಿಟ್ಟು ಬಂದೆ. ಹೊಟ್ಟೆ ನೋಯ್ತೈತೆ ಅಂತಂದ್ಲು. ಬಿರ್ನ ಯಾರನ್ನ 5 ಜನ ಹೆಂಗುಸುನ್ ಕರೆದ್ಬಿಟ್ಟು ಹೊಸಿ ನೀರು ಒಯ್ದ್ಬಿಟ್ಟು ಅವಳಿಗೆ ಕೂರಿಸ್ಬಿಡು. ನೀನು 2 ದಿನ 3 ದಿನ ಬಿಟ್ಕೊಂಡು 3 ದಿನಕ್ಕೆ ಬೇಕಾದ್ರೆ ಗುಡ್ಲು ಹಾಕಿವಂತೆ. ಸರಿನೇ? ಅಯ್ಯೋ, ನನಗಂತೂ ಏನು ಮಾಡಬೇಕು, ಕೈ ಕಾಲೇ ತೋಚಿರ್ತಿಲ್ಲ ಕಣಕ. ನನಗಂತೂ ಕೈಯೆಲ್ಲ ತೋಚ್ದಂಗೆ ಏನು ಹುಡುಗ್ದಂಗೆ ಆಯ್ತದೆ ನನಗಂತೂ. ಈ ಫಂಕ್ಷನ್ನು ಗಿಂಗ್ಸನ್ನು ಅಂದರೆ ಅಯ್ಯೋ ದೇವ್ರೆ. ಇರು, ನನ್ನ ಗಂಡಂಗೊಂದು ಮೊದಲು ಫೋನ್ ಹಾಕ್ತೀನಿ. ಹಲೋ ರೀ, ಮಂತಕ್ಕೆ ಬನ್ನಿ. ಹೇಳ್ತೀನಿ ಬನ್ನಿ ಮಂತಕ್ಕೆ. ಅದೇನು ಅಲ್ಲಿಂದನೇ ಅಲ್ಲಿಗೆ ನೀ ಫೋನ್ ಹಾಕ್ಬಿಟ್ಟು ಹೇಳ್ಬೇಕೆ, ಫೋನಾಗೆ ಹೇಳ್ಬೇಕೆ ನಿಂಗೆ ಎಲ್ಲ ವಿಚಾರನೂ? ಏನು ಮಂತಕ್ಕೆ ಬರೋಂಗೆ ಕಾಣೆ ನೀನಂತೂ. ಅಂಥದ್ದೇನೂ ಇಲ್ಲ, ಬರ್ರಿ ಸುಮ್ಕೆ ಮಂತಕ್ಕೆ. ಹ್ಞೂ ಹ್ಞೂ ಹ್ಞೂ, ಏನಿಲ್ಲ, ಏನು ತೊಂದರೆ ಅಂತ ಏನಿಲ್ಲ. ಬರ್ರಿ ಅಂದರೆ ಫೋನಾಗೆ ಕೇಳ್ತಾರೆ ಎಲ್ಲನೂ. ಸರಿ, ಫೋನ್ ಮಾಡೋಗ್ತೀನಿ, ಬರ್ರಿ ಸರ್ನ ಮಂತಕ್ಕೆ. ಹಲೋ ಪದ್ದಿ, ನಾನು ಕಣ್ಲೆ ಸರೋಜಿ. ಅದೇ ನನ್ನ ಮಗಳು ದೊಡ್ಡಳಾಗವಳೆ. ಮಂತಕ್ಕೆ ಬಾ ಹಂಗೇನೆ ನೀಯ. ಹ್ಞೂ ಈಗ ಆದ್ಲು. ಅದೇ ಇವ ಅಕ್ಕಯ್ಯ ಬಿಟ್ಟು ಈಗ ನನ್ನ ಮಗಳನ್ನ ಹಿಂಗೆ ದೊಡ್ಡಳಾಗವಳು ನೋಡಿ ನಿನ್ನ ಮಗಳು ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಫೋನ್ ಹಚ್ಚಿದೆ. ನಂಗೆ ಕೈ ಕಾಲು ಆಡ್ತಿಲ್ಲ ಬಾರಿ ಸರ್ನ. ಏನು ಮಾಡಬೇಕು ಏನು ಬಿಡಬೇಕು ನನಗಂತೂ ಗೊತ್ತಾಯ್ತಿಲ್ಲ. ಸರ್ನ ಬಾ. ಸರಿ ಆಯಿತು. ಅಲ್ಲಲ್ಲ, ಇದು ಯಾಕ್ಲೆ ಈ ಪಾಟಿ ಟೆನ್ಷನ್ ತಗತ್ಯಾ ಸರೋಜಿ? ಏನಾಯ್ತದೆ ಇರು. ನೀನು ನೋಡು, ಇನ್ನೇನು ಓಡಾಗೋದಂಥದ್ದು ಏನೈತೆ? ಅಯ್ಯೋ ಹಂಗಲ್ಲ ಕಣಕ, ಹೆಣ್ಮಕ್ಳು ದೊಡ್ಡವರಾಗವ್ರೆ ಅಂತಂದ್ರೆ ಏನು ಹೊಸಿ ಖರ್ಚಾಯ್ತದ. ಮಾರೆ ಮುಂಗೆ ಬೇರೆ ಖರ್ಚಾಯ್ತು. ಈಗ ಮಾಡಲಿಲ್ಲ ಅಂದ್ರೆ ಇದು ಮಾಡೋಕ್ಕಾಗಕ್ಕಿಲ್ಲ. ಇನ್ನು ಹೊಸ್ಗೆ ಪಸ್ಗೆ ನನ್ನ ಗಂಡಂಗೆ ಮೊದಲು ಹೇಳ್ಬೇಕು ದುಡ್ಡು ಗಿಡ್ಡೆಲ್ಲ ಹೊಂಚ್ಕೊಳ್ಳೋಕ್ಕೆ. ಇಲ್ಲಾಂದ್ರೆ ಮೊದಲೇ ಹೇಳಿಲ್ಲ ಅಂದ್ರೆ ಆಗಕ್ಕಿಲ್ಲ. ಗುಡ್ಲುಗೇನು ಜಾಸ್ತಿ ಖರ್ಚಾಗಕ್ಕಿಲ್ಲ. ಹೆಂಗೋ ಸೂತ್ಕ ಕಳ್ಕೊಬಿಡ್ಬೋದು ಸೂತ್ಕನ. ಈ ಹೊಸ್ಗೆ ಪಸ್ಗೆ ಅಂತ ಹಾಕಿದ್ರೆ ನೋಡಕ್ಕೂ ಶಾನೆ ದುಡ್ಡು ಖರ್ಚಾಯ್ತದೆ. ಸರಜಿ, ಹಾಗು ನನ್ನ ಗಂಡ ಬಂದ. ಅಕ್ಕ ಒಂದು 2 ನಿಮಿಷ ಇಲ್ಲೇ ಇರು. ಒಬ್ಬಳನ್ನೇ ಬಿಟ್ಬಿಟ್ಟು ಹೋಗ್ಬಾರ್ದಂತಲ್ಲ. ನೀನು ಇರಕ್ಕ 1 ನಿಮಿಷ ನನ್ನ ಗಂಡಂತ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಇಲ್ಲಿ ನೀನು ಯಾಕಿಲ್ಲಿ? ಸರಿ ಸರಿ ಹೋಗು. ಮಾಮೂಂಗೋಸಿ ಗಾಬರಿ ಶಾನೆ ಹೇಳು. ಅದಕ್ಕೆ ಹೆಂಗೋ ಆಡ್ತಾಳೆ ನಿಮ್ಮಮ್ಮ. ಅಜ್ಜಿ, ಇದು ನನ್ನ ಹೊಸ ಫೇವ್ರೆಟ್ ಬಟ್ಟೆ ಕಣಜ್ಜಿ. ಮತ್ತು ಇದನ್ನು ಬಿಸಾಕ್ಬಿಡ್ಬೇಕಾ? ಹ್ಞೂ ಕಣಮ್ಮಿ, ಬಿಸಾಕ್ಬಿಡ್ಬೇಕು. ಇಕ್ಕಳಂಗಿಲ್ಲ ಬಟ್ಟೆಯ. ಅಷ್ಟೇ, ದೊಡ್ಡರಾಗಿರೋ ಬಟ್ಟೆ ಮೈನೇರ್ದಿರೋ ಬಟ್ಟೆ ಹಂಗೆಲ್ಲ ಇಕ್ಕಳಂಗಿಲ್ಲ. ಇವಾಗ ಇದನ್ನೆಲ್ಲ ಬಿಚ್ಚಿಸ್ಬಿಟ್ಟು ನಿನ್ಗೆ ಅದನ್ನು ಬ್ಯಾರ್ಯಾರು ಕೊಟ್ಬಿಡ್ತಾರೆ, ಇಲ್ಲ ಬಿಸಾಕ್ಬಿಡ್ತಾರೆ. ಆಮೇಕಿಂದ ನೀರು ಒಯ್ದ್ಬಿಟ್ಟು ಬಿಳೆ ಸೀರೆ ಉಡಿಸ್ಬಿಟ್ಟು ನೋಡು ಅಲ್ಲೇನಿಯ 3 ದಿನ ಕೂರಿಸ್ತಾರೆ. ಇಲ್ಲ ನಿನಗೆಲ್ಲನೂ ಕುಂತಿ ಜಾಗಕ್ಕೇನಿಯ ಎಲ್ಲನೂ ತಂದು ಬಡಿಸ್ತಾರೆ. ನೀನು ಎಂದು ನೋಡಿಲ್ಲ ಅನ್ನಿಸ್ತದೆ. ನಿಮ್ಮ ಅಮ್ಮಂಗೆ ಎಲ್ಲ ಹೊಸಿ ಹೇಳ್ಬೇಕು. ಏನೇ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಕರೆಸ್ಬಿಟ್ಟಲ್ಲ, ಏನಾಯ್ತಿ ಅಂತದು? ರೀ, ನಿಮ್ಮ ಮಗಳು ದೊಡ್ಡಳಾಗವಳೆ. ಹೌದೇನೆ? ಬಿಡು, ಅದನ್ನೇನು ಫೋನಾಗೆ ಹೇಳ್ಬೋದಿತ್ತಲ್ಲ. ಏನ್ರಿ ನೊಕ್ಕೊಂಡು ಕೇಳ್ತೀರಾ? ಈಗ ನೋಡಿ ದುಡ್ಡು ಪಡ್ಡು ಎಲ್ಲನೂ ರೆಡಿ ಮಾಡ್ಕೊಳ್ಳಿ. ತಿರ್ಗಾ ಹೊಸ್ಗೆ ಗುಡ್ಲು ಅಂತಂದರೆ ಶಾನೆ ಖರ್ಚಾಯ್ತದೆ. ಈಗಲೇ ಹೇಳಿದ್ದೀನಿ. ಆಮೇಕಿಂದ ನೀವು ಅದು ಇದು ಅನ್ಬೇಡಿ. ನಿನಗೆ ಯಾಕೆ ದುಡ್ಡಿನ ವಿಚಾರ? ಮೊದಲು ಹೆಣ್ಮಗ ದೊಡ್ಡಳಾಗೈತಿ, ಅದನ್ನ ಕುಸಿಯಾಗಿ ನೋಡ್ಕೊಂಡು ಏನು ಮಾಡಬೇಕು ಅನ್ನೋದನ್ನ ನೋಡು. ಅದು ಬಿಟ್ಬಿಟ್ಟು ದುಡ್ಡು ಪಡ್ಡು ಅಂತ ಏನು ಇದು ಮಾಡ್ತೀಯಾ? ಈಗ ಅಡಿಕೆ ಗಿಡ ಎಲ್ಲ ಕೊಡ್ತಿದ್ದೀವಲ್ಲ, ಅದ್ರ ದುಡ್ಡು ಬರ್ತದಲ್ಲ ನೋಡಿ. ಮಾರಕ್ಕೆ ಇಕ್ಕಿದ್ದೀನಿ, ನಾಳೆ ನೀನು ದುಡ್ಡೆಲ್ಲ ಬರ್ತದೆ. ಸಂದಕ್ಕೆ ನೀನು ಹೊಸ್ಗೆ ಪಸ್ಗೆ ಎಲ್ಲ ಮಾಡಿದ್ರಾಯ್ತು. ಹೌದೇನು? ನಾಳೆಗೆ ಬರ್ತದೇನು? ಬರ್ತದೆ. ಹೋಗು, ಅದು ಏನೇನು ಬೇಕೋ ಮುಂದಿನ ಶಾಸ್ತ್ರ ಎಲ್ಲ ಮಾಡೋಗು. ಅದು ಬಿಟ್ಬಿಟ್ಟು ನೀನು ಹಿಂಗೆ ನನ್ನ ತಗ ಬಂದು ಹೇಳಿದ್ರೆ ಸರಿ. ನನ್ನ ತಂಗಿಗೆ ಎಲ್ರಿಗೂ ಫೋನ್ ಹಾಕ್ತೀನಿ. ಸರಿ, ಫೋನ್ ಹಾಕಿ. ಅಮ್ಮಿ, ನಿಮ್ಮ ಅಣ್ಣ ತಮ್ಮಗಳಿಗೆಲ್ಲ ಫೋನ್ ಹಾಕಿ ಹೇಳ್ಬಿಡು. ಸೂತ್ಕೈತೆ ಇನ್ನು ಪೂಜೆ ಗೀಜೆ ಮಾಡ್ಬಿಟ್ಟರು. ಆಮೇಲೆ ನಿನಗೆ ಅದೇನೇ ನಿನಗೆ ಬಂದ್ಬಿಡ್ತದೆ ಕರ್ಮ ಎಲ್ಲನೂ. ಫೋನ್ ಹಾಕ್ಬಿಡು. ನಿಮ್ಮವ್ರು ಯಾರ್ಯಾರವರು ಈಗ ಈ ಚಿಕ್ಕಪ್ಪ ಎಲ್ರಿಗೂ ಫೋನ್ ಹಾಕಿ ಹೇಳ್ಬಿಡು. ಹಿಂಗೆ ಅಂತ ಹೇಳ್ಬಿಟ್ಟು ಒಬ್ರಿಗೆ ಹೇಳಿ ಸಾಕು, ಎಲ್ರಿಗೂ ಹೇಳ್ಕೊಂತಾರೆ. ಆಮೇಕಿಂದ ಪೂಜೆ ಗೀಜೆ ಮಾಡಿ ನಿಮಗೆ ಬರ್ತದರಿದ್ರೆ ಎಲ್ಲನೂ. ಯಾಕೆ ಹೇಳು? ಕಣಕ್ಕ, ಸೂತ್ಕ ಹೇಳ್ಬೇಕಲ್ವ ಎಂಟ ಮಂದಿರಿಗೆ. ನನ್ನ ಗಂಡಂಗೆ ಹೇಳ್ತೀನಿ. ಹೇಳ್ತಾನೆ ಫೋನ್ ಹಾಕ್ಬಿಟ್ಟು ನಾನಿನ್ನು ಎಲ್ಲಿ ಹೇಳಿ. ನನಗೆ ಮೊದಲೇ ಅವ್ರನ್ನ ಕಂಡ್ರಾಗಕ್ಕಿಲ್ಲ. ಸರಜಿ,
ಅದೇ ಬಂದನೆ ಕೈಕಾಲು ಆಡಕ್ಕಿಲ್ಲ ಕಂಡ್ರೆ ನಂಗೆ ಏನಾರ ಸಡನ್ ಆಗಿ ಏನಾರ ಅದು ಇದು ಫಂಕ್ಷನ್ ಗಿಂಕ್ಷನ್ ಅಂದ್ಬಿಟ್ರೆ ನೀನು ಬಂದಿದ್ದು ಒಳ್ಳೇದೇ ನೀ ಆಯ್ತು. ಈಗ ನೋಡಿ ಅಕ್ಕ ಕರ್ಕ ಬಂದಿತ್ತು, ಈಗ ದೊಡ್ಡೊಳಗವಳೆ. ಹುಡು ಅದ್ರಾಗ ಏನಂತೆ ಎಲ್ಲ ಇಲ್ಲವೇನು, ಖುಷಿಯಾಗೆಲ್ಲ ಹೊಸ್ಕೆ ಪಸ್ಕೆ ಯಾಕೆ ಮುಗ್ಸನ, ಅದಕ್ಕೆ ಯಾಕೆ ಹಿಂಗ್ ಒಳ್ಳೆ ತಲೆ ಮೇಲೆ ಆಕಾಶ ಬಿದ್ದೊಳಂಗ್ ಕುಂತ್ಕಂತೀಯ. ಅದಕ್ಕೆ ನಿನ್ನ ಕರೆದಿದ್ದು, ನೀನು ಬಂದ್ರೆ ಏನೋ ಒಂಥರ ಧೈರ್ಯ ನಮ್ಗಂತೂ. ದಾರಿನಾಗ ಗೊತ್ತಾ ನೀನು ವಾರಗಿತ್ತಿ ಸಿಕ್ಕಿದ್ಲಮ್ಮು, ಅವಳಿಗಂಗೊಂದೆ ಹಿಂಗೆ ದೊಡ್ಡಳಾಗವಳಂತೆ, ನೀನು ಪೂಜೆ ಗೀಜೆ ಎಲ್ಲಂದ್ರೆ ಮಾಡಕ್ ಹೋಗ್ಬೇಡ್ರಮ್ಮು, 16 ದಿನ ಎಲ್ಲ ಸೂತ್ಕ ಕಳ್ಕಣ ಗಂಟ ಅಂತ ಹೇಳ್ದೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೇಳಿದ್ಲು. ಬಿಡುವತ್ತಾಗ ಹೆಂಗೋ ವಿಷಯ ಮುಡ್ತಲ್ಲ ಸಾಕು. ಇವಳನ್ನ ಯಾಕೆ ಇಲ್ಲೇ ಕೂರಿಸ್ಕೊಂಡು ಹಿಂಗೆ ನಿಂತ್ಕೊಂಡಿದ್ಯಾ, ಹೋಗಿ ಬಿಸಿನೀರಿಗೆ ಅಂಡೆ ಒಲ್ ಗುರಿ ಹಾಕಿ ಹೋಗು, ಹೊಸಿ ಬಿಸಿನೀರು ಕಾಯಿಸ್ಬಿಡು. ಹಂಗೇನಿಯಾ ಈ ಜಯಕ್ಕ ಪಾರಕ್ಕಂಗೆ ಎಲ್ರಿಗೂ ಫೋನ್ ಹಾಕು, 5 ಜನ ಬೇಕಲ್ಲ ನೀರೊಯ್ಯಕ್ಕೆ, 5 ಜನ ಕರೆದ್ಬಿಟ್ಟು ನೀರು ಒಯ್ದ್ಬಿಟ್ಟು ಅಲ್ಲಿ ಚಾಪೆ ಹಾಕಿ ಅಲ್ಲೇನಿಯ ಅತ್ತಗೆ ಹೆಂಗೋ ಬೆಡ್ಶೀಟ್ ಗಿಡ್ಸಿಟ್ ಕೊಟ್ಬಿಟ್ಟು ಅತ್ತಗೆ ಹೆಂಗೋ ಮಲಗಿಸ್, ಪಾಪ ಅವಳಿಗೂ ಹೊಟ್ಟೆ ನೋಯ್ಯಕ್ಕಿಲ್ವೇ, ನೀನು ಬರೀ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದೆ. ಇರೇ ಅಂಡೆ ಒಲ್ ಗುರಿ ಹಾಕ್ಬಿಟ್ಟು ಬರ್ತೀನಿ, ಎಲ್ರಿಗೂ ಫೋನ್ ಹಾಕಿ ಹಂಗೆ ತಿರ್ಗಾ ಆಮೇಕಿಂದ ಹಾಕಿಲ್ಲ ಮಾಡಿಲ್ಲ ಅನ್ಕೋತಾರೆ. ನಾನು ಕರೆದ್ರೆ ಸಂದಕ್ಕಿರಕ್ಕಿಲ್ಲ, ನಿನ್ನ ಮಗಳು ದೊಡ್ಡಳಾಗಿರೋದು, ನೀನು ಕರಿಬೇಕು ಫೋನ್ ಹಾಕಿ ಹೋಗು. ಅಂಡೆ ಒಲೆದಿಗೆ ಉರಿ ಹಾಕ್ಬಿಟ್ಟು ಹಂಗೇನಿಯ ಮಾತಾಡಿ ಅಜಯಕ್ಕ ಪಾರಕ್ಕ ಆಮೇಲೆ ನಾನು 3 ಜನ ಆದ್ರೆ ಇವಕ್ಕಯ್ಯ ಒಂದೈತೆ 4 ಆಯ್ತು. ಇನ್ನು ಅಜಯಮ್ಮಗೂ ಫೋನ್ ಹಾಕ್ಬಿಟ್ಟು ಕರಿ, ಹಿಂಗೆ ಜಯಮ್ಮ ಬಾ ಹಿಂಗೆ ನನ್ನ ಮಗಳು ದೊಡ್ಡಳಾಗವಳೆ, ಹಿಂಗೆ ನೀರು ಹಾಕ್ಬೇಕು 5 ಜನ ಬೇಕು ಶಾಸ್ತ್ರಕ್ಕೆ ಅಂತ ಕರಿ. ಹಂಗೇನಿಯ ಬತ್ತಾಳೆ. ಹಂಗೇನಿಯ ಮೊಡ್ಲು ತುಂಬಕ್ಕೆ ಅಂತ ಹೇಳ್ಬಿಟ್ಟು ಕೊಬ್ಬರಿ ಬಟ್ಲು ಕಡಲೆಪಪ್ಪು ಎಲ್ಲನೂ ಹೊಸಿ ರೆಡಿ ಮಾಡ್ಬಿಡು. ಅದನ್ನ ಬೇರೆ ಮೊಡ್ಲುಗೆ ಎಲ್ಲ ಕೊಟ್ಬೇಕಲ್ಲ, ಆಮೇಕಿಂತ ತಡ ಮಾಡಬೇಡ. ಹೋಗು ಸರ್ನ ಈಗಲೇ ಹೋಗಿ ಫಸ್ಟ್ ಅಂಡೆ ಒಲೆ ಗುರಿ ಹಾಕೊಂಡು ಎಲ್ಲ ಕೆಲಸ ಮಾಡ್ತೀನಿ. ಏನು ಹೊಟ್ಟೆ ಗಿಟ್ಟೆ ಶಾಣೆ ನೋಯ್ತಾಯ್ತೇನು? ಏನಿಲ್ಲ ಪುದ್ದಕ್ಕ, ಹೊಸಿ ನೋಯ್ತಾಯ್ತು ಅಷ್ಟೇ. ನೀನಿಯ ಏನು ಹಾಕಿಲ್ಲ, ಒಂದು 10 ನಿಮಿಷ ಇರು. ನಿಮ್ಮ ಅಮ್ಮ ನೀನು ದೊಡ್ಡಳಾಗಿದೆಯಾ ಅಂದಿದ ತಕ್ಷಣ ನೀ ಅಂಡೆ ಒಲೆ ಗುರಿ ಹಾಕಿದ್ರೆ ಇಷ್ಟೊತ್ತಿಗಾಗಲೇ ನೀರು ಕಾದಿರವು, ಎಲ್ಲ ಏನೋ ಸ್ನಾನ ಗಿನ ಮಾಡಿಸ್ಬೋದಿತ್ತು. ನೋಡು ನಿಮ್ಮ ಅಮ್ಮ ಬರೀ ಮಾತಾಡ್ಕೊಂಡು ಆ ಕಡೆ ಈ ಕಡೆ ಆ ಕಡೆ ಅಂತ ಕುಂತವಳೆ. ಅವಳಿಗೆ ಖರ್ಚು ಬಿತ್ತಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಗಾಬರಿ ಆಗೋಗ್ಬಿಟ್ಟೈತೆ. ಮರೆ ಮುಂದೆ ಬೇರೆ ಖರ್ಚು ಮಾಡ್ಬಿಟ್ಟಿದೀನಿ, ಈಗ ಇನ್ನೊಂದು ಖರ್ಚು ಬಂದು ಬಿದ್ಬಿಡ್ತಲ್ಲ ಹೊಸ್ಕೆದು ಅಂತ ಹೇಳ್ಬಿಟ್ಟು ಇವಾಗ ಅವಳು ಟೆನ್ಷನ್ ಕಣ್ಪದ್ದಿ. ಅಲ್ಲ ಯಾವತ್ತಿದ್ರು ಖರ್ಚು ಮಾಡ್ಬೇಕಾಗಿದ್ದೇನೆ, ಇವತ್ತಾದ್ರೇನು ನಾಳೆ ಆದ್ರೇನಕ್ಕ, ಖರ್ಚು ಅಂದ್ಮೇಲೆ ಖರ್ಚೇನೇನೆಯ. ಅದನ್ನ ಹೇಳಮ್ಮ ನಿನ್ನ ಫ್ರೆಂಡ್ಗೆ, ಅರ್ಥ ಮಾಡ್ಕೋಬೇಕಲ್ಲ ನಿನ್ನ ಫ್ರೆಂಡು. ಅರ್ಥನೇ ಮಾಡ್ಕೊಳಕಿಲ್ಲ ನೋಡು. ಅದು ಹಂಗೇನಿಯ. ಸರಜಿ ಏನು ಅನ್ಕೊಬಿಟ್ಟಿದ್ಯಾ, ಏನಕ್ಕ ಇನ್ನೇಸ್ ಖರ್ಚಾಯ್ತದಕ್ಕ, ಹೊಸ್ಕೆ ಬೇಕಾ ನಿಧಾನಕ್ಕೆ 1 ತಿಂಗಳು ಬಿಟ್ಕೊಂಡು ಹಾಕಿದ್ರು ಆಯ್ತದೆ. ಸೂತ್ಕ ಕಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬರೀ ಒಂದು ಗುಡ್ಲೊಂದು ಹಾಕ್ಬಿಟ್ರೆ ಹೆಂಗೋನುವೆ ಆಯ್ತು. ಅಲ್ಲ ಸರೋಜಿಗೆ ಸೋದ್ರ ಮಾವ ಇರ್ಬೇಕಲ್ವೇ? ತಮ್ಮನೇ ಇರ್ಬೇಕಲ್ವೇ? ತಮ್ಮನೇ ತಾನೇ ಬಂದು ಹಾಕೋದು. ಈ ಸರೋಜಿ ತಮ್ಮ ಅವನೇ ಬಂದು ಹಾಕ್ತಾನೆ. ಅವನೇ ಬಂದು ಗುಡ್ಲ ಹಾಕ್ತಾನೆ. ಹೆಂಗೋ ಸೊರೈತು ಬಿಡತ್ತಾಗಿ ಎಲ್ಲನೂ ನೆಟ್ಗೆ ಐತೆ. ಒಳ್ಳೆ ದಿನ ನೆಲ್ವೇನಕ್ಕ ಇವತ್ತು, ಒಳ್ಳೆ ದಿನನೇ ಆಗವಳೆ. ಒಳ್ಳೆ ದಿನನೇ ಏನಾಗೈತೆ, ಒಳ್ಳೆ ದಿನನೇ ಬಾ. ಇವಾಗ ಒಬ್ರು ಸೋಮವಾರ ಆಗ್ಬಾರ್ದು ಹಂಗೆ ಹಿಂಗೆ ಅಂತಿರ್ತಾರೆ ಹೇಳು. ಇವತ್ತು ಭಾನುವಾರ ಅಲ್ವೇ, ಆದ್ರೂ ಏನಾಗಕ್ಕಿಲ್ಲ ಹೇಳು, ಇವತ್ತು ಒಳ್ಳೆ ದಿನನೇ ನೀಯ. ಹೆಂಗೋ ಈ ಸ್ಕೂಲ್ಗೆ ಹೋದಾಗ ಆಗಲಿಲ್ವಲ್ಲ ನೀನು, ಮಂತಾಗಿದ್ದಾಗ ನೀ ಆಗಿದ್ದಕ್ಕೆ ಸೊರೈತು. ಈ ಸ್ಕೂಲ್ಗೆ ಹೋದಾಗ ಆಗಿದ್ರು ಅಂತೂ ಕಷ್ಟ ಆಗೋದು ನೋಡು. ಈ ಸ್ಕೂಲ್ಗೆ ಹೋದಾಗ ಆಗಿದ್ರೆ ಹೊಸಿ ಕಷ್ಟ ಆಗೋದು. ಬದಿ ಎಲ್ರಿಗೂ ಫೋನ್ ಹಾಕಿದ್ದೀನಿ, ಬರ್ತೀವಿ ಅಂತ ಹೇಳಿದ್ರು. ಹಂಗೇನಿಯ ಬಿಳಿ ಸೀರೆ, ಒಂದು ಬಿಳೆ ಸೀರೆ ಉಡಿಸ್ಬೇಕು ಅಲ್ವೇ? ಇವಾಗೇನು ಬಿಳೆ ಸೀರೆ ಉಡ್ಸಂಗಿಲ್ಲ ಅನ್ನಿಸ್ತದೆ, ಮಾಮೂಲಿ ಬಟ್ಟೆ ಹಾಕೋದು ಅಷ್ಟೇ. ನೀನಿಯ ಬಿಳೆ ಸೀರೆ ಉಡ್ಸಕ್ಕಿಲ್ಲ ಅನ್ನಿಸ್ತದೆ. ಇಲ್ಲ ನಮ್ಮ ಕಡೆ ಬಿಳೆ ಸೀರೆ ಉಡ್ಸ್ಬಿಟ್ಟೇನಿಯ, ಮೊದಲು ತುಂಬಿಟ್ಟು ಹಂಗೇನಿಯ 2 ದಿನ ಹಂಗೇನಿಯ ಮನೆಗೇನಿಯ ಮಲಗಿಸ್ತಾರೆ ನೋಡಿ. ಹಂಗೇನೇನಿಯ ಮನೆ ಕಂಡಾಗ ಪಕ್ಕದಾಗೆ ಮೆಟ್ಟು ಹಂಗೇನೇನಿಯ ಪರ್ಕೆ ಎಲ್ಲನೂ ಇಕ್ಕು. ಈ ಟೈಮಾಗೆ ರಾವು ಕಾಟ ಶಾನೆ. ಸರಿ ಹೇಳು, ಮೊದಲು ಬಿಳೆ ಸೀರೆನೇ ಉಡ್ಸೋದು ಅಂತನಾ? ಉಡ್ಸು ಬಿಳೆ ಸೀರೆನೇನಿಯ. ಸರಿ ಇರು, ಐತೇನೋ ನೋಡ್ತೀನಿ ಫಸ್ಟ್ ಹೋಗ್ಬಿಟ್ಟು. ಐತೋ ಎಲ್ಲಿ ಮಡಗಿದ್ದೀನೋ ಗೊತ್ತಿಲ್ಲ. ನಿಧಾನ ಕುಡ್ಕು. ಇನ್ನೇನು ಸ್ನಾನ ಆದ್ಮೇಲೆ ಉಡಿಸ್ಬೇಕಲ್ಲ ಅವಳಿಗೆ. ಹಂಗೆ ಒಂದು ಸೊರಿಯೋಗಂತ ಬ್ಲೌಸ್ ನಿಂದೆ ಯಾವ್ದಾನ ಆಗಂಗಿದ್ರೆ ಒಂದು ಬ್ಲೌಸ್ ತೆಗೆದು ಹಾಕ್ಬಿಡು. ಸರಿ ಆಯ್ತು ಬುದ್ಧಿ. ಈ ಜಯಮ್ಮರೆಲ್ಲ ಬರ್ತಾರಂತೆ, ಇನ್ನೇನು ನೀವು ಅಂಡೆ ಒಳಗೆ ನೀರು ಹಾಕಿ ಉರಿ ಹಾಕಿದ್ದೀನಿ, ಇನ್ನೇನು ಕಾಯ್ತವೆ. ಮೊದಲು ಎಲ್ಲ ಏನೈತೆ ಎಲ್ಲ ಮುಗಿಸ್ಬಿಡೋಣ. ಆಯ್ತು ಆಯ್ತು. ಏನೇ ಹೇಳಕ್ಕ ಸರಜಿಗೋಸಿ ಗಾಬರಿ ಶಾನೆ. ಅದ್ರ ಕತೆ ಯಾಕೆ ಕೇಳಿಯ ಸರಜಿ. ಈಗ ನಮ್ಮ ಅಣ್ಣಂಗೂ ಎಲ್ರಿಗೂ ಫೋನ್ ಹಾಕಿ ಹೇಳಿದೀನಿ ಹೇಳು. ನನ್ನ ಹಂಗೆ ನನ್ನ ತಂಗಿಯರಿಗೆ ಎಲ್ಲ ಹೇಳಿದೀನಿ, ಬರ್ತಾರಂತ ನಾಳಿಕೆ. ಸರಿ ಹೇಳು ಆಯ್ತು.